ವೀಕ್ಷಕರೇ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಜಿ.ಟಿ. ದೇವೇಗೌಡರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಜಿ.ಟಿ. ದೇವೇಗೌಡರು ಎಷ್ಟು ಶ್ರೀಮಂತರು, ಜಿ.ಟಿ. ದೇವೇಗೌಡರ ಪತ್ನಿ ಹೆಸರೇನು, ಜಿ.ಟಿ. ದೇವೇಗೌಡರು ನಡೆದು ಬಂದ ಹಾದಿ ಹೇಗಿತ್ತು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ ವೀಕ್ಷಕರೇ. ಜಿ.ಟಿ. ದೇವೇಗೌಡರ ಪೂರ್ಣ ಹೆಸರು ಗುಂಗರಾಳು ತಿಮ್ಮೇಗೌಡ ದೇವೇಗೌಡರು. ಜಿ.ಟಿ. ದೇವೇಗೌಡರು ಹುಟ್ಟಿದ್ದು 25 ನವೆಂಬರ್ 1949ರಲ್ಲಿ. ಜಿ.ಟಿ. ದೇವೇಗೌಡರಿಗೆ ಸುಮಾರು 74 ವರ್ಷ. ಇನ್ನು ವೀಕ್ಷಕರ, ಜಿ.ಟಿ. ದೇವೇಗೌಡರ ಸಂಗಾತಿ ಕೆ. ಲಲಿತಾ ಅವರು. ಜಿ.ಟಿ. ದೇವೇಗೌಡರ ತಂದೆ ತಿಮ್ಮೇಗೌಡರು. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರಲಿ, 2018ರ ಎಲೆಕ್ಷನ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಸೋಲಿಸಿದ್ದು ಇದೇ ಜಿ.ಟಿ. ದೇವೇಗೌಡರು. ಜಿ.ಟಿ. ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರವನ್ನು ಪ್ರತಿನಿಧಿಸುವ MLA. ಚಾಮುಂಡೇಶ್ವರಿ ಕ್ಷೇತ್ರವನ್ನು ತನ್ನದೇ ಆದ ಹಿಡಿತವನ್ನು ಸಾಧಿಸಿರುವ ಜಿ.ಟಿ. ದೇವೇಗೌಡರು ಒಬ್ಬ ಬಲಿಷ್ಠ MLA ಕ್ಯಾಂಡಿಡೇಟ್. ಅಷ್ಟೇ ಅಲ್ಲದೆ ಜಿ.ಟಿ. ದೇವೇಗೌಡರು ಹಿಂದೆ ಮೈತ್ರಿ ಸರ್ಕಾರದಲ್ಲೂ ಕೂಡ ಉನ್ನತ ಶಿಕ್ಷಣ ಸಚಿವರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಸತತವಾಗಿ 4ನೇ ಬಾರಿ MLA ಕೂಡ ಆಗಿದ್ರು. ಜಿ.ಟಿ. ದೇವೇಗೌಡರ ಮಗ ಜಿ.ಡಿ. ಹರೀಶ್. ಹುಣಸೂರು ವಿಧಾನಸಭಾ ಕ್ಷೇತ್ರವನ್ನು ಹರೀಶ್ ಅವರು ಪ್ರತಿನಿಧಿಸುತ್ತಾರೆ. ಇನ್ನು ಜಿ.ಟಿ. ದೇವೇಗೌಡರು ಓದಿದ್ದು 8ನೇ ತರಗತಿಯನ್ನ. ಜಿ.ಟಿ. ದೇವೇಗೌಡರು ಕೋಟಿ ಶ್ರೀಮಂತರು. ಜಿ.ಟಿ. ದೇವೇಗೌಡರು ಒಟ್ಟು ಆಸ್ತಿ 16.59 ಕೋಟಿ, ಚರಾಸ್ತಿ 2.82 ಕೋಟಿ, ಇನ್ನು 9.89 ಕೋಟಿ ರೂಪಾಯಿ ಸಾಲ ಕೂಡ ಇದೆ ಅಂತ 2023ರ ಅಫಿಡವಿಟ್ನಲ್ಲಿ ಸಲ್ಲಿಸಿದ್ರು. ಇನ್ನು 2021 ಮತ್ತು 22ನೇ ಸಾಲಿನ ವಾರ್ಷಿಕ ಆದಾಯ ಜಿ.ಟಿ. ದೇವೇಗೌಡರಿಗೆ 66.61 ಲಕ್ಷ. ವೀಕ್ಷಕರೇ, ಇನ್ನು ಇವರ ಶ್ರೀಮತಿ ಲಲಿತಾ ಅವರು ಕೂಡ ಅಷ್ಟೇ ಶ್ರೀಮಂತರು. ಇವ್ರ ಬಳಿ 1.8 ಕೋಟಿ ಆಸ್ತಿ ಇದೆ. ಚರಾಸ್ತಿ 1.58 ಕೋಟಿ. ಇವರು ಒಟ್ಟು ಆದಾಯ 10.27 ಲಕ್ಷ. ಜಿ.ಟಿ. ದೇವೇಗೌಡರ ಬಳಿ 23.95 ಲಕ್ಷದ ಟೊಯೋಟಾ ಇನೋವಾ ಕ್ರಿಸ್ಟಾ ಕಾರ್ ಇದೆ. ಇನ್ನು 8 ಲಕ್ಷ ಮೌಲ್ಯದ ಕೆನಾಟಿಕ್ ಹೋಂಡಾ ಕೂಡ ಇದೆ. ಇನ್ನು 2.5 ಲಕ್ಷ ಮೌಲ್ಯದ 100 ಗ್ರಾಂ ಚಿನ್ನವಿದೆ. ಇನ್ನು ಇವ್ರ ಪತ್ನಿ ಬಳಿ ಸುಮಾರು 14.75 ಲಕ್ಷ ಮೌಲ್ಯದ ಇನೋವಾ ಕಾರು, 10 ಲಕ್ಷದ ಮೌಲ್ಯದ 4 ಗ್ರಾಂ ಚಿನ್ನ, ಇನ್ನು 4 ಲಕ್ಷ ಮೌಲ್ಯದ 8 kg ಬೆಳ್ಳಿ ಇದೆ ಅಂತ ಇವರು ತಿಳಿಸಿದ್ರು. ವೀಕ್ಷಕರೇ, ಈಗ ಪ್ರಸ್ತುತ ಜಿ.ಟಿ. ದೇವೇಗೌಡರು JDSನ ಕೋರ್ ಕಮಿಟಿಯ ಅಧ್ಯಕ್ಷರು. JDSನಲ್ಲಿ ಸೀನಿಯರ್ ಮೋಸ್ಟ್ ಲೀಡರ್ ಅಂತ ಕರೆಸ್ಕೊಂಡಿದ್ದು ಇದೇ ಜಿ.ಟಿ. ದೇವೇಗೌಡರು. ಜಿ.ಟಿ. ದೇವೇಗೌಡರು ಕಾಂಗ್ರೆಸ್ ಪಕ್ಷದಿಂದ ತಮ್ಮ ರಾಜಕೀಯ ಜೀವನವನ್ನು ಶುರು ಮಾಡ್ತಾರೆ. ಆಮೇಲೆ ದೇವೇಗೌಡರ ಪಕ್ಷಕ್ಕೆ ಸೇರಿ ತಮ್ಮ ರಾಜಕೀಯ ಜೀವನವನ್ನು ಮತ್ತೆ ಪುನರಾರಂಭಗೊಳ್ತಾರೆ, ಮತ್ತೆ ಕಂಟಿನ್ಯೂ ಮಾಡ್ತಾರೆ. ವೀಕ್ಷಕರೇ, ಜಿ.ಟಿ. ದೇವೇಗೌಡರು ಯಾಕೆ ಫೇಮಸ್ ಅಂದರೆ, ಸ್ವತಃ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರನ್ನ 2018ರಲ್ಲಿ ಸೋಲಿಸಿದ್ರು ಅನ್ನೋ ಕಾರಣಕ್ಕೆ ಜಿ.ಟಿ. ದೇವೇಗೌಡರು ಪ್ರಸಿದ್ಧತೆಯನ್ನು ಪಡೆದುಕೊಂಡಿದ್ರು. ಇದಾಗಿತ್ತು ಜಿ.ಟಿ. ದೇವೇಗೌಡರ ಬಗ್ಗೆ. ವೀಕ್ಷಕರೇ, ನಿಮಗೇನು ಅನಿಸುತ್ತೆ ಈ ವಿಡಿಯೋ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ. ಧನ್ಯವಾದ.